ಅನೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ವತಿಯಿಂದ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಶಾಸಕ ಎಂ.ಆರ್. ಮಂಜುನಾಥ್ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಚಾಲನೆ ನೀಡಿದರು. ಅನೂರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಿಲ್ಲಾ ಪಂಚಾಯತಿ ಚಾಮರಾಜನಗರ, ತಾಲೂಕ್ ಪಂಚಾಯತಿ ಅನೂರು ಇವರ ವತಿಯಿಂದ ಏರ್ಪಡಿಸಲಾಗಿದ್ದ ಸ್ವಚ್ಛತೆ ಸೇವೆ 2024ರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಂ.ಆರ್. ಮಂಜುನಾಥ್ ಅವರು, ಸ್ವಚ್ಛತೆ ಪ್ರತಿ ಮನೆಯಿಂದ ಪ್ರಾರಂಭವಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ಧ್ಯೇಯವಾಗಿದೆ. ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಕಾರ್ಮಿಕರ ಸೇವೆ ಅನನ್ಯ. ಸಾರ್ವಜನಿಕ ಆಯಾ ಗ್ರಾಮ, ಪಟ್ಟಣ, ನಗರಗಳಲ್ಲಿ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿಗೆ ಸಹಕರಿಸಬೇಕು. ಅನೂರು ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಕ್ರಮವಹಿಸಲು ಸೂಚಿಸಿದ್ದೇನೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬದು ನಿರ್ಮಾಣ ಯೋಜನೆಯ 9 ಕೋಟಿ ರುಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ಯೋಜನೆಯ ಉದ್ದೇಶ ಚರಂಡಿ ಮತ್ತು ಕಲುಷಿತ ನೀರನ್ನು ಶುದ್ಧಗೊಳಿಸಿ ಕೆರೆ, ಕಟ್ಟೆ, ನದಿಗಳಿಗೆ ಬಿಡುವುದಾಗಿ ಜೊತೆಗೆ ತ್ಯಾಜ್ಯಗಳ ನಿರ್ವಹಣೆ ಮಾಡುವುದಾಗಿದೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಶಾಸಕ ಎಂ.ಆರ್. ಮಂಜುನಾಥ್ ಸಾಂಕೇತಿಕವಾಗಿ ಪೌರ ಕಾರ್ಮಿಕರೊಡನೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು. ಬಳಿಕ ಬಸ್ ನಿಲ್ದಾಣದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಿ.ಒ. ಸಾಹೇಬರು ಮತ್ತು ಹರೀಶ್ ಅವರು ಸವಿಸ್ತರವಾಗಿ ಎಲ್ಲನೂ ಇವರು ಪುಸ್ತಕ ಇಟ್ಕೊಂಡು ಹೇಳಿದ್ರು. ಮತ್ತು ಅವರು ಹಾಗೆ ಇವತ್ತೇನು ನಮ್ಮ ಪರಿಸ್ಥಿತಿ, ನಮ್ಮ ಪಟ್ಟಣದ ಒಟ್ಟಾರೆ ಇವತ್ತೇನು ವಾತಾವರಣ ಇದೆ ಅದನ್ನು ಸಹ ಹೇಳಿದರು. ಇವತ್ತೇನಿಲ್ಲಿ ಅದೇ ರೀತಿ ಮಾಧ್ಯಮ ಸ್ನೇಹಿತರು ಮತ್ತು ಇವರು ಪೌರ ಕಾರ್ಮಿಕರು, ಬಹುಶಃ ನೀವೆಲ್ಲ ಬಂದಿರ, ನಿಮಗೂ ಎಲ್ಲ ನಾನು ಕೈ ಮುಗಿದು ವಂದಿಸ್ತೇನೆ. ಮತ್ತು ನಿಮ್ಮ ಒಂದು ಸೇವೆ ಬಹಳ ಮುಖ್ಯ. ಹರೀಶ್ ಅವರು ಹೇಳ್ತಾಯಿದ್ರು, ಆ ಒಂದು ಕೆಲಸಕ್ಕೆ ಬಹಳ ಕಡಿಮೆ ಜನ ಆಯ್ಕೆ ಆಗಬಾರ್ದು. ಇವತ್ತು ನಮಗೆ ಆ ಕೆಲಸ ಮಾಡಲಿಕ್ಕೆ ಬಹಳ ಜನ ಕಡಿಮೆ ಇರೋದ್ರಿಂದ ಈ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಕೆಲಸನ ನಾವು ಖುದ್ದಾಗಿ ಮಾಡಿದಾಗ ಮಾತ್ರ, ನಾವು ಕೈ ಜೋಡಿಸಿದಾಗ ಮಾತ್ರ ಇದನ್ನು ನಾವು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ. ಇದು ಏನು ನಾವು ಇವತ್ತು ಪ್ರತಿಜ್ಞೆ ತಗೊಂಡ್ವಿ, ಬಹುಶಃ ನನ್ನ ಅನಿಸಿಕೆ, ನಾವು ಎಲ್ಲ ಇವತ್ತೇನು ಈ ಪ್ರಜಾಪ್ರಭುತ್ವ ಪ್ರಿಯಾಂಬಲನ್ನು ನಾವು ಹೇಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ಬೋಧನೆ ಮಾಡ್ತೀವೋ, ಅದ್ರ ಜೊತೆಗೆ ಈ ಸ್ವಚ್ಛತೆಯೂ ಸಹ ಮಾಡಿದ್ರೆ ಎಲ್ಲೋ ಒಂದಷ್ಟು ನಮ್ಮ ಮಕ್ಕಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಅಂದರೆ ಪ್ರತಿಯೊಂದು ಶಾಲೆಗಳಲ್ಲೂ, ಎಲ್ಲ ಒಂದು ಸಾರ್ವಜನಿಕ ಸಭೆಗಳಲ್ಲೂ ಈ ಸ್ವಚ್ಛತೆಗೆ ಅಷ್ಟೇ ಒಂದು ಮಾನ್ಯತೆ ಕೊಟ್ಟು ಆ ಒಂದು ವಿಷಯನ ಪ್ರಸ್ತಾಪಿಸಿದಾಗ ಬಹುಶಃ ದಿನನಿತ್ಯ ಅವರ ಒಂದು ಜೀವನದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ದಿವಸ ಬರ್ಬೋದು, ಇಲ್ಲ ನಾನು ಮಾಡ್ತೇನೆ, ನನ್ನ ಕೆಲಸ ಇದು, ಏನೇ ಒಂದು ಮಾಡೋದಾದ್ರೆ ಈ ಒಂದು ಸಣ್ಣ ಒಂದು ಕೆಲಸದಿಂದ ಬಹುಶಃ ಅದು ಕೈ ಜೋಡಿಸ್ದಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದು ಮಕ್ಕಳಲ್ಲೂ ಸಹ ಈ ಒಂದು ಬಹಳಷ್ಟು ಅವೇರ್ನೆಸ್ ಆಗುವಂಥ ಕೆಲಸ ಆಗಬೇಕು. ಅದೇ ರೀತಿ ಇವತ್ತೇನು ಸಾರ್ವಜನಿಕರು ಮತ್ತು ಇವತ್ತೇನು ಎಲ್ಲ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ನಮಗೆ ನಾವು ಏನು ಈ ಒಂದು ಕೆಲಸನ ನಾವು ಒಂದು ರೀತಿ ಶಿಸ್ತುಬದ್ಧವಾಗಿ ನಾವು ಮಾಡಿದ್ರೆ ಮಾತ್ರ ಈ ಒಂದು ಸ್ವಚ್ಛತೆಗೆ ಒಂದು ಮಾಡಲಿಕ್ಕೆ ಸಾಧ್ಯ. ಬಹುಶಃ ಇವತ್ತು ಪಟ್ಟಣದಲ್ಲಿ ನಮ್ಮ ಹರೀಶ್ ಅವರು ಹೇಳ್ತಾ ಇದ್ದಾರೆ, ಭಾಳಷ್ಟು ಕಡಿಮೆ ಜನ ಇದ್ದಾರೆ, ಭಾಳ ಸ್ವಚ್ಛತೆಗೆ ತುಂಬ ಕಡಿಮೆ ಒಂದು ಜನ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ. ಬಟ್ ಅದಕ್ಕೆಲ್ಲ ಏನು ಕ್ರಮ ವಹಿಸಬೇಕು, ಅದಕ್ಕೆ ಈಗಾಗಲೇ ಮುಖ್ಯಾಧಿಕಾರಿಗಳ ಜೊತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ.